ಅಲ್ಲ, ನನಗೆ ಕ್ರಾಂತಿ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ರಾಜಕಾರಣದಲ್ಲಿ ಒಂದು ಅಗ್ರಿಮೆಂಟ್ ಅಂತ ಇದ್ದರೆ ಅದು ಜೆಂಟಲ್ಮೆನ್ಲಿ ಇರಬೇಕಾಗ್ತದೆ. ಇವತ್ತು ಅವರ ಮಧ್ಯೆ ಏನಾದರೂ 2.5 ವರ್ಷ ಮಾತುಕತೆ ಅವರ ಮಧ್ಯೆ ನಡೆದಿದ್ದರೆ ಜೆಂಟಲ್ಮ್ಯಾನ್ಲಿ ಒಬ್ಬರು ರಾಜೀನಾಮೆ ಮಾಡಬೇಕು, ಇನ್ನೊಬ್ಬರು ಅದಕ್ಕೆ ಬರಬೇಕು. ನಾವು ಇವತ್ತು ಗ್ರಾಮ ಪಂಚಾಯತಿಗಳು, ತಾಲೂಕು ಪಂಚಾಯತಿಗಳು ಇವೆಲ್ಲ ಮಾಡ್ತೀವಿ, ಸರ್ವೇ ಸಾಮಾನ್ಯ. ಅವ್ರ ಟರ್ಮ್ ಆಗ್ತಾನೆ, ಅದನ್ನೇನು ನಾವೇನು ಘೋಷಣೆ ಮಾಡಲ್ಲ, ಪೇಪರಲ್ಲಿ ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಒಂದು ರೂಮಲ್ಲಿ ಕೂತ್ಕೊಂಡು ಲೀಡರ್ಸ್ ಕೂತ್ಕೊಂಡು ನಾವೊಂದು ಮಾತುಕತೆ ಮಾಡ್ತೀವಿ. ಅವರು ಅವಧಿ ಆದ ಕೂಡಲೇ ಬಂದು ರಾಜೀನಾಮೆಯನ್ನು ಕೊಟ್ಟು ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡ್ತೀವಿ. ಸರ್, ಈಗ ಅದು ಎಲ್ಲ ಹಂತಗಳಲ್ಲೂ ಇರಬೇಕು ಅಂತ ನನ್ನ ಅಪೇಕ್ಷೆ. ಸರ್, ಈಗ ನಾನೇನು ಯಾರಾಗಬೇಕು, ಯಾರು ಇಳಿಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ಇಫ್ ದೇರ್ ಈಸ್ ಎನ್ ಅಗ್ರಿಮೆಂಟ್, ಇಟ್ ಹ್ಯಾಸ್ ಟು ಬಿ ಹಾನರ್ಡ್. ಸರ್, ಇನ್ನೊಂದು ಸರ್, ಈಗ ಬಿಜೆಪಿ ಹೆಚ್ಚು MP ಸ್ಥಾನ ಪಾಟೀಲ್ ಅನ್ವಯ ಆಗುತ್ತೆ. ಎಲ್ರಿಗೂ ಆಗ್ಬೇಕು ರೀ. ಒಂದ್ಸಲಿ ಮಾತುಕತೆ ಅಂದಮೇಲೆ ಇನ್ನೇನು. ನಮಗೆ ರಾಜಕಾರಣದಲ್ಲಾಗಲಿ ಜೀವನದಲ್ಲಾಗಲಿ ಮಾತಿಗೆ ಗೌರವ, ಮಾತಿಗೆ ನಡ್ಕೊಳವನೇ ನಾಯಕ ಅಲ್ವಾ?